ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೀಕ್ ವ್ಲಾಗ್ ಮಾಡ್ತಾಯಿದ್ದೀನಿ. 1 ವೀಕ್ ಪೂರ್ತಿ ಹೇಗಿರುತ್ತೆ, ಹೇಗೆ ಹೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನಾನು ಅಮೆಝಾನಲ್ಲಿ ಬೇಬಿ ಕ್ರೆಡಲನ್ನು ಬುಕ್ ಮಾಡಿದ್ದೆ. ಸೊ ಅದು ಬಂದಿದೆ, ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಮುಂಚೆನೇ ಹೇಳಿಬಿಡ್ತೀನಿ, ನಾನು ಇದನ್ನು ಏನಕ್ಕೆ ಬುಕ್ ಮಾಡಿದೆ, ಏನಕ್ಕೆ ಬೇಕಿತ್ತು ಅಂತ. ನನ್ನ ಮಗನಿಗೆ ತೊಟ್ಲಲ್ಲಿ ಹಾಕ್ಬಿಟ್ಟು ಮಲಗಿಸ್ಬೇಕಾದ್ರೆ ತೂಗಬೇಕಿತ್ತು ಯಾವಾಗಲೂ, ಇಲ್ಲಾಂದರೆ ಅವನು ಮಲಗಿಸಿ 10 ಮಿನಿಟ್ಸ್ಗೆಲ್ಲ ಎದ್ಬಿಡ್ತಿದ್ದ. ಆಮೇಲೆ ತಿರ್ಗಾ ಮಲಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಕ್ರೆಡಲ್ ಅಥವಾ ಈ ಥರ ರಾಕರ್ ಇದ್ದರೆ ಮಲಗಿಸಿದ್ರೆ ಅದು ಸ್ವಿಂಗ್ ಆಗ್ತಾ ಇರುತ್ತೆ. ಆವಾಗ ಅವರು ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡ್ಬೋದು. ಮಕ್ಕಳಿಗೆ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಬ್ರೈನ್ ಡೆವಲಪ್ಮೆಂಟ್ ಆಗೋದೇ ಅವರು ಮಲಗಿದಾಗ. ಸೊ ಹಾಗಾಗಿ ಅವನಿಗೆ ಡಿಸ್ಟರ್ಬ್ ಆಗ್ತಿತ್ತು ನಿದ್ದೆಯಿಂದ. ಸೊ ಈ ರಾಕರಿಂದ ಒಂದು ಸ್ವಲ್ಪ ಕಂಟಿನ್ಯೂಸ್ ಸ್ಲೀಪ್ ಮಾಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನು ಬುಕ್ ಮಾಡಿದೆ. ಸೊ ಇದು ಬಂದಿದೆ, ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಇದನ್ನು ಅಲೈನ್ ಮಾಡೋಕ್ಕೆ ಹೋದೆ, ಬಟ್ ಅದು ನೀಟಾಗಿ ಬರಲಿಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಮತ್ತೆ ಅದನ್ನೆಲ್ಲ ಬಿಚ್ಚಿ ನೀಟಾಗಿ ಸ್ಕ್ರೂಸ್ ಎಲ್ಲ ಹಾಕಿ ಟೈಟಾಗಿ ಮಾಡ್ತಿದ್ದಾರೆ. ಯಾಕಂದರೆ ಅದು ಲೂಸ್ ಆದರೆ ಆಮೇಲೆ ಮಗು ಬಿದ್ದಿದ್ದು ಹೋಗುತ್ತೆ ಅಂತ. ಆ್ಯಂಡ್ ಅವರು ಒಳಗಡೆ ಏನಿರ್ಬೋದು, ಏನು ಇನ್ಬಿಲ್ಟ್ ಏನೇನು ಹಾಕಿದ್ದಾರೆ ಒಳಗಡೆ ಅಂತ ಎಲ್ಲ ಸ್ಕ್ರೂನು ಬಿಚ್ಚಿಬಿಟ್ಟು, ಓ ಈ ಥರ ಇದೆ, ಇದನ್ನೆಲ್ಲ ಹಾಕಿ ಮಾಡಿದ್ದಾರೆ ಅಂತೆಲ್ಲ ಚೆಕ್ ಮಾಡ್ತಾಯಿದ್ರು. ಗೊತ್ತಲ್ಲ, ಮನೇಲಿ ಯಜಮಾನ್ರು ಇದ್ದರೆ ಇದೆ ಕೆಲಸ, ರಿಪೇರಿ ಮಾಡೋದು, ತೆಗೆಯೋದು. ಹೊಸ ಐಟಮ್ನು ತೆಗೆದು ಬಿಚ್ಚಿ ನೋಡಿ ವಾಪಸ್ ಅದನ್ನ ಹಂಗೆ ಅಲೈನ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ದ ಕ್ವಾಲಿಟಿ ಈಸ್ ಆಲ್ಸೋ ಗುಡ್. ಯಾಕಂದರೆ ನನಗೆ ಪರ್ಸ್ನಲಿ ಇಷ್ಟ ಆಯಿತು, ವರ್ತ್ ಬೈಯಿಂಗ್ ಅನ್ನಿಸ್ತು. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 8000 ಅಮೆಝಾನಲ್ಲಿ ಇರುತ್ತೆ. ಸೊ ನಾನು ಅದು ಬೇಕಂದರೆ ಯಾರಿಗಾದರೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್, ಹೋಗಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ನನ್ನ ಮಗ ಇದರಲ್ಲಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನಿದ್ದೆ ಮಾಡ್ತಾನೆ. ಸೊ ನನಗೂ ಸ್ವಲ್ಪ ಮೀ ಟೈಮ್ ಸಿಗುತ್ತೆ, ನಾವು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಆ್ಯಂಡ್ ಅವನು ಅಷ್ಟೇ, ಅದಕ್ಕೆ ನೀಟಾಗಿ ಆರಾಮಾಗಿ ಕುತ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ಇದರಲ್ಲಿ ಮಲಗಿಸಿದ್ರೆ 4 ಅವರ್ಸ್ ಕಂಟಿನ್ಯೂಸ್ ಸ್ಟ್ರೆಚ್ಚಲ್ಲಿ ನಿದ್ದೆ ಮಾಡ್ತಾನೆ. ಸೊ ಇದರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಇದನ್ನು ಶೇರ್ ಮಾಡಿದ್ರೆ ನಿಮಗೂ ಯಾರಿಗಾದರೂ ಬೇಕಾದರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ. ನನ್ನ ಹಸ್ಬೆಂಡಿಗೆ ತುಂಬಾ ಭಯ ಮಗು ವಿಷಯದಲ್ಲಿ, ಏನೇ ತೊಗೊಳೋದಕ್ಕಾದರೂ ಅಥವಾ ಏನಾದರೂ ಯೂಸ್ ಮಾಡೋದಕ್ಕಾದರೂ ಅಷ್ಟೇ. ಆ್ಯಂಡ್ ಅವ್ನು ಮಲಗಿದ್ರು ಅಷ್ಟೇ, ಬೆಡ್ ಮೇಲೆ ಸುತ್ತ ದಿಂಬೆಲ್ಲ ಜೋಡಿಸ್ಬಿಟ್ಟಿರ್ತಾರೆ, ಎಲ್ಲಿ ಅವನೇನಾದರೂ ಕೆಳಗಡೆ ಬಿದ್ದೋಗ್ಬಿಡ್ತಾನೆ ಹಂಗೆ ಹಿಂಗೆ ಅಂತ. ಆ್ಯಂಡ್ ಇದನ್ನು ತೊಗೊಬಂದಾಗಲೂ ಅಷ್ಟೇ, ಇದು ಸೇಫ್ಟಿ ಇಲ್ಲ ಅನಿಸುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇದ್ದರು. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲಿಲ್ಲ. ಅಕಸ್ಮಾತ್ ಅವನೇನಾದರೂ ಇಳಿದ್ಬಿಡ್ತಾನೆ, ಬಿದ್ದೋಗ್ಬಿಡ್ತಾನೆ ಅಂತ ಹೇಳ್ತಿದ್ರು. ನಾವು ಟ್ರೈ ಮಾಡೋಣ, ಯೂಸ್ ಮಾಡೋಣ, ಗೊತ್ತಾಗುತ್ತಲ್ವ. ಕಣ್ಣಲ್ಲಿ ನೋಡಿದ ತಕ್ಷಣ ಹೇಳಬಾರ್ದು, ಅದನ್ನು ಯೂಸ್ ಮಾಡಿ ಆಮೇಲೆ ಅದರದ್ದು ರಿವ್ಯೂ ಹೇಳಬೇಕಲ್ಲ ನೀವು ಅಂದ್ಬಿಟ್ಟು ಅದನ್ನು ಮನೇಲಿ ಹಾಕಿದ್ವಿ. ಆ್ಯಂಡ್ ಇವಾಗ ಅದನ್ನು ಯೂಸ್ ಮಾಡ್ತಾ ತುಂಬ ಕಂಫರ್ಟ್ ಇದೆ. ಆ್ಯಂಡ್ ಸೇಫ್ಟಿನೂ ಇದೆ. ಅದಕ್ಕೆ ಇದೆಲ್ಲ ಕೊಟ್ಟಿದ್ದಾರೆ, ಬೆಲ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಸೇಫ್ಟಿ ಬೆಲ್ಟ್ಸ್. ಅದನ್ನೆಲ್ಲ ಹಾಕ್ಬಿಟ್ಟು ಮಲಗಿಸ್ಬೋದು. ಆ್ಯಂಡ್ ಅವರು ಆಟ ಆಡಬೇಕಾದ್ರೆ ಆ ಬೆಲ್ಟ್ಸ್ನೆಲ್ಲ ಹಾಕ್ಬಿಟ್ಟು ಬಿಟ್ಟರೆ ಆರಾಮಾಗಿರ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ನಾನು ಅದು ಬೆಲ್ಟ್ ಹಾಕಿಲ್ಲ ಅಂದರೂ ಅದು ಸೇಫಾಗಿದೆ ಅಂತ ಅನ್ನಿಸ್ತು. ಸೊ ಆಮೇಲೆ ಅವರಿಗೂ ಗೊತ್ತಾಯಿತು, ಚೆನ್ನಾಗಿದೆ ಇದು, ಒಂದು ಸ್ವಲ್ಪ ನನ್ನ ಮಗನಿಗೆ ಸೇಫ್ಟಿ ಇದೆ ಆ್ಯಂಡ್ ಅವನು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಲ್ಕೊತಾನೆ ಅಂತ. ಇವಾಗ ಇದು ಅಲೈನ್ ಆಗಿದೆ. ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಅದನ್ನು ನೋಡಿಕೊಂಡು ಎಲ್ಲನೂ ಫಿಕ್ಸ್ ಮಾಡ್ತಾ ಹೋಗಬೇಕು. ಇದು ಕೆಳಗಡೆ ಇರೋ ಇದಕ್ಕೆ ಅದನ್ನು ಜಸ್ಟ್ ಹಿಂಗೆ ಫಿಕ್ಸ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ಆ್ಯಂಡ್ ಅದನ್ನು ರಿಮೂವ್ ಮಾಡಬೇಕಾದ್ರೂ ಅಷ್ಟೇ. ಇವಾಗೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಅದನ್ನು ರಿಮೂವ್ ಮಾಡಬೇಕಂದ್ರೆ ಅದನ್ನು ಪುಲ್ ಮಾಡಿದ್ರೆ ಅದು ಮೇಲೆ ಓಪನ್ ಆಗುತ್ತೆ. ಸೊ ಅದನ್ನು ಫೋಲ್ಡ್ ಮಾಡಿಕೊಂಡು ನಾವು ಕಾರಲ್ಲಿ ಅಥವಾ ಎಲ್ಲಾದರೂ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ಔಟ್ಸೈಡ್ ಎಲ್ಲಾದರೂ ಹೋಗಬೇಕಾದ್ರೆ ಇದು ಟ್ರಾವೆಲ್ ಫ್ರೀ, ವೆಯ್ಟ್ ಇಲ್ಲ, ವೆಯ್ಟ್ಲೆಸ್ ಇದೆ. ಆ್ಯಂಡ್ ಇದು ನಮಗೇನು ಅಷ್ಟೊಂದು ತೂಕ ಇಲ್ಲ, ಎತ್ಕೊಂಡು ಹೋಗೋಕ್ಕೆ ಆಗಲ್ಲ ಅಂತ. ಕಾರಲ್ಲಿ ಹಿಂದೆಗಡೆ ಹಾಕ್ಕೊಂಡು ಎತ್ಕೊಂಡು ಹೋಗ್ಬೋದು. ಅದೇ ತೊಟ್ಲು ಅಂದರೆ ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕಾಗಲ್ಲ, ಆ್ಯಂಡ್ ಅದು ತುಂಬ ಹಿಂಸೆ ಆಗಿಬಿಡುತ್ತೆ. ಸೊ ಇದಂದರೆ ಸ್ವಲ್ಪ ಈಸಿ ಇದೆ, ಫೋಲ್ಡ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು, ಯೂಸ್ ಮಾಡ್ಬೋದು. ಸೊ ಇದೇನಷ್ಟು ರಿಸ್ಕ್ ಅಂತ ಅನ್ಸೋದಿಲ್ಲ. ಫಿಕ್ಸ್ ಎಲ್ಲ ಆಗಿದೆ. ಕೆಳಗಡೆ ಬಟನ್ಸ್ ಇರುತ್ತೆ ಆ್ಯಂಡ್ ರಿಮೋಟ್ ಕೂಡ ಕೊಟ್ಟಿರ್ತಾರೆ. ನಾವು ಕೂತಿ ಜಾಗದಲ್ಲೇ ಆಪ್ರೇಟ್ ಮಾಡ್ಬೋದು, ಇಲ್ಲಾಂದರೆ ಅಲ್ಲೇ ಹೋಗ್ಬಿಟ್ಟು ಟಚ್ ಸ್ಕ್ರೀನ್ ಥರ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು.
ಅದರಲ್ಲಿ ಆಪ್ಷನ್ಸ್ ಇರುತ್ತೆ, ಸ್ಪೀಡ್ಸ್ದು ಇದಿರುತ್ತೆ. ಸೊ ನಮಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಇಟ್ಕೊಬೋದು. ಆ್ಯಂಡ್ ಮ್ಯೂಸಿಕ್ ಇರುತ್ತೆ, ಮ್ಯೂಸಿಕಲ್ಲಿ ವೆರೈಟೀಸ್ ಆಫ್ ಸಾಂಗ್ಸ್ ಬರುತ್ತೆ, ಒಂದು 6-7 ಟೈಪ್ಸ್. ಅದು ಚೇಂಜ್ ಮಾಡ್ಕೋಬೋದು ಈ ಮ್ಯೂಸಿಕ್ಕೆಲ್ಲ. ಆ್ಯಂಡ್ ಅದೇ ಆಟೋಮೆಟಿಕ್ಕಾಗೂ ಚೇಂಜ್ ಆಗುತ್ತೆ. ಆ್ಯಂಡ್ ವಾಲ್ಯೂಮ್ ಕಮ್ಮಿ ಜಾಸ್ತಿ ಮಾಡೋದಿರುತ್ತೆ, ಎಲ್ಲ ಇದೆ. ಆ್ಯಂಡ್ ಇದು ವರ್ತ್ ಬೈಯಿಂಗ್ ಅಂತ ನನಗಂದು ತುಂಬ ಅನ್ನಿಸ್ತು. ಆ್ಯಂಡ್ ಅವ್ರ ಅಪ್ಪ ನೋಡಿ ಎಲ್ಲ ಚೆಕ್ ಮಾಡ್ತಿದ್ದಾರೆ, ಹೆಂಗೆ ವರ್ಕ್ ಆಗುತ್ತೆ, ಏನೇನಿದೆ ಇದರಲ್ಲಿ ಆಪ್ಷನ್ಸ್ ಅಂತೆಲ್ಲ ನೋಡಿ. ಆಮೇಲೆ ಮಗನಿಗೆ ಒಂದು ಸತಿ ಅದ್ರ ಮೇಲೆ ಹಿಂಗೆಲ್ಲ ಪ್ರೆಷರೆಲ್ಲ ಬಿಟ್ಟು ಬಿದ್ದೋಗುತ್ತಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ ಅದಾದಮೇಲೆ ಮಗನ ಅದರಲ್ಲಿ ಮಲಗಿಸಿದ್ದು. ಆಮೇಲೆ ಹಾಕಿವಂತೆ ತಡಿ ಒಂದು ನಿಮಿಷ ಟ್ರಯಲ್ ಮಾಡ್ತಾರೆ. ನನ್ನ ಮಗ ನೋಡ್ತಾ ಇದ್ದಾನೆ, ಏನಿದು ಹೊಸ್ದಾಗಿದೆಯಲ್ಲ, ಇದೇನು ತೊಟ್ಲು ತೆಗೆದ್ಬಿಟ್ಟಿದ್ದೀರಲ್ಲ, ಏನೋ ಮಲಗಿಸಿದಾರಲ್ಲ ಅಂತ. ಆ್ಯಂಡ್ ಇದಕ್ಕೆ ಮಸ್ಕಿಟೋ ನೆಟ್ ಕೂಡ ಕೊಟ್ಟಿದ್ದಾರೆ. ಇವಾಗ ನಾವು ಮಲಗಿಸಿದಾದ್ಮೇಲೆ ಅದು ಮಸ್ಕಿಟೋ ನೆಟ್ನ ಈ ಕಡೆ ಎಲಾಸ್ಟಿಕ್ ಇರುತ್ತೆ, ಅದನ್ನು ಹಿಂಗೆ ಕ್ಲೋಸ್ ಮಾಡಿದ್ರೆ ಆರಾಮಾಗಿ ಯಾವುದು ಸೊಳ್ಳೆ ಕಚ್ಚೋದಾಗಲಿ ಏನೂ ಇರೋದಿಲ್ಲ. ಮೈಲ್ಡಾಗಿ ಮ್ಯೂಸಿಕ್ ಬರ್ತಾ ಇರುತ್ತೆ. ಸೊ ಆ ಮ್ಯೂಸಿಕ್ ಕೇಳ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಬೋದು. ನಾನು ನನ್ನ ಮಗ ಹುಟ್ಟೋದಕ್ಕೂ ಮುಂಚೆನೇ ಇದನ್ನು ತೊಗೋಬೇಕು ಅಂತ ಕಾರ್ಟ್ಗಾಗಿ ಇಟ್ಟಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಅವನು ತೊಗೊಂಡಾದ್ಮೇಲೆ ಅದ್ರಲ್ಲಿ ಮಲ್ಕೊಂಡಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಈ ಥರ ಯೋಚನೆಗೆ ನಾನು ತೊಗೊಳಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಆಮೇಲೆ ಒಂದ್ಸಲ ಏನು ಅಂದ್ಕೊಂಡೆ, ನಾವು ಅದನ್ನು ರೂಢಿ ಮಾಡಿದ್ರೆ ಆಬ್ವಿಯಸ್ಲಿ ಅವ್ರು ಅದಕ್ಕೆ ಅಡ್ಜಸ್ಟ್ ಆಗೇ ಆಗ್ತಾರೆ. ಸೊ ತೊಗೊಂಡು ಒಂದು ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಬುಕ್ ಮಾಡಿದ್ದು. ಆ್ಯಂಡ್ ಇಟ್ ವರ್ಕ್ಸ್. ಇದಕ್ಕೆ ನನ್ನ ಮಗ ಅಡ್ಜಸ್ಟ್ ಆಗಿದ್ದಾನೆ. ಆ್ಯಂಡ್ ಸೇಫ್ಟಿನೂ ಚೆನ್ನಾಗಿದೆ, ಅವನಿಗೂ ಇಷ್ಟ ಆಗಿದೆ. ಯಾರಾದರೂ ತೊಗೊಬೇಕು, ತೊಗೊಂಡ್ರೆ ಇದು ಚೆನ್ನಾಗಿರುತ್ತೋ ಇಲ್ವೋ, ಇಲ್ಲ ಇದು ವರ್ತ್ ಬೈಯಿಂಗ್ ಅಂತ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡು ತೊಗೊಳ್ದೇ ಇದ್ದರೆ ಇದು ತೊಗೋಬೋದು. ಆ್ಯಂಡ್ ತುಂಬಾ ಯೂಸ್ಫುಲ್ ಆಗಿದೆ. ನೋಡ್ತಾ ಇರ್ಬೋದು, ನನ್ನ ಮಗ ಆರಾಮಾಗಿ ತಂದಿದ್ದೀನೇ ನೀಟಾಗಿ ನಿದ್ದೆ ಮಾಡ್ದೆ ಚೆನ್ನಾಗಿ. ನನಗೆ ಆವಾಗಲೇ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು, ಸರಿ ನನ್ನ ಮಗಂಗೆ ಇದು ಅಡ್ಜಸ್ಟ್ ಆಗಿದೆ ಅಂತ. ಯು ಗೈಸ್ ಕ್ಯಾನ್ ಸಿ ಹಿಮ್ ಸ್ಲೀಪಿಂಗ್ ಸೋ ಪೀಸ್ಫುಲಿ. Hi. Hi. Hi, baby. Hi. Hello. Nandana. Hi. ಆ್ಯಂಡ್ ದಿಸ್ ವಾಸ್ ದ ನೆಕ್ಸ್ಟ್ ಡೇ. ನಾನು ಆರ್ಡ್ರ್ ಮಾಡಿದ ಪಾರ್ಸೆಲ್ ಬಂದಿತ್ತು. ಏನಂತ ಚೆಕ್ ಮಾಡಿದಾಗ ಮಸ್ಕಿಟೋ ನೆಟ್ ಆರ್ಡ್ರ್ ಮಾಡಿದ್ದೆ. ಸೊ ಬಂದಿದೆ ಅದು. ಸಮ್ಮರ್ ಆಗಿರೋದ್ರಿಂದ ಮಸ್ಕಿಟೋಸು, ಫ್ಲೈಸು ಎಲ್ಲ ಒಳಗಡೆ ಬಂದ್ಬಿಡುತ್ತೆ. ವಿಂಡೋ ಓಪನ್ ಮಾಡಿದ್ರೆ ಗಾಳಿ ತೊಗೊಳ್ಳೋಣ, ಫ್ರೆಶ್ ಏರ್ ಅಂತ. ನನಗಂತೂ ಯಾವಾಗ ಈ ಸಮ್ಮರ್ ಮುಗಿಯುತ್ತೋ ಅನಿಸ್ಬಿಟ್ಟಿದೆ. ಬರೀ ಫ್ಯಾನ್ ಗಾಳಿ ತೊಗೊಂಡು ಸುಸ್ತಾಗಿ ಹೋಗ್ಬಿಟ್ಟಿದೆ. ಯಾವಾಗ ಫ್ರೆಶ್ ಏರ್ ತೊಗೊತೀವಿ, ಯಾವಾಗ ಈ ಸಮ್ಮರ್ ಕಮ್ಮಿ ಆಗುತ್ತೆ ಅಂತ. ಗಾಳಿ ಬಂದ್ರೂ ಬಿಸಿ ಗಾಳಿ ಬರುತ್ತೆ ಮನೆ ಒಳಗಡೆ, ಆ ಥರ ಟೆಂಪ್ರೇಚರ್ ಆಗಿಬಿಡುತ್ತೆ. ಮಳೆ ಬಂದರೆ ಒಂಥರ ಖುಷಿ. ಆ್ಯಂಡ್ ಮಳೆ ಬಂದರೂ ಕೂಡ ಅದೇ ತಾಪಮಾನ ಇದೆ ಮನೇಲಿ, ಹಂಗೂ ಸೆಕೆ ಹೊಡಿತಾನೆ ಇರುತ್ತೆ. ಮಳೆ ಬಂದರೂ ಏನೂ ಕೂಲ್ ಆಗಿಲ್ಲ ಸದ್ಯಕ್ಕೆ. ನಾನು ವೆಯ್ಟ್ ಮಾಡ್ತಿದ್ದೀನಿ ಯಾವಾಗ ವೆದರ್ ಕೂಲ್ ಆಗುತ್ತೆ ಬೆಂಗಳೂರಲ್ಲಿ ಅಂತ. ಇದನ್ನು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಅಮೆಝಾನಲ್ಲಿ ನೋಡಿದೆ, ಇಟ್ಸ್ ಲಿಟಲ್ ಬಿಟ್ ಕಾಸ್ಟ್ಲಿ ಮೀಶೋಗಿಂತ ಅನ್ನಿಸ್ತು. ಆ್ಯಂಡ್ ನೋಡೋಣ ಹೆಂಗಿರುತ್ತೆ, ಇದು ಯೂಸ್ ಆಗುತ್ತಾ ಇಲ್ವಾ ಅಂತ ತೊಗೊಂಡೆ. ಯೂಸ್ಫುಲ್ ಇದೆ. ಆ್ಯಂಡ್ ಇದನ್ನು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಬಟ್ ಡೆಲಿವರಿ ಸ್ವಲ್ಪ ಲೇಟ್ ಅನಿಸುತ್ತೆ ನನಗೆ. ಮೀಶೋ ಅಷ್ಟು ಫಾಸ್ಟ್ ಡೆಲಿವರಿ ಇಲ್ಲ. ಸೊ ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ, ವರ್ತ್ ಮನಿ ಅನ್ನಿಸ್ತು. ಆ್ಯಂಡ್ ಇದನ್ನು ನನ್ನ ಹಸ್ಬೆಂಡ್ ಹೆಲ್ಪಿಂದ ಸ್ಟಿಕ್ ಮಾಡಿದ್ದೀವಿ. ಇದೇನಿಲ್ಲ, ಒಂದು 3mm ಗಮ್ ಇರುತ್ತೆ, ಅದನ್ನು ನಾರ್ಮಲಾಗಿ
ಅಂಟಿಸೋದು. ಅದ್ರ ಮೇಲೆ ಈ ಥರ ಹಾಕಿದ್ರೆ ಮುಗೀತು. ನನ್ನ ಹಸ್ಬೆಂಡ್ ಇದನ್ನು ನೀಟಾಗಿ ಹಾಕ್ಕೊಟ್ಟಿದ್ದಾರೆ ಇವಾಗ ಸದ್ಯಕ್ಕೆ. ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟು ರಾಕರ್ಗೆ ಹಾಕಿದ್ರೆ ಆಲ್ಮೋಸ್ಟ್ 1-2 ಅವರ್ಸ್ ನಿದ್ದೆ ಮಾಡ್ತಾನೆ. ಮುಂಚೆ ಆಗಿದ್ದಿದ್ರೆ ಮಲಗಿಸಿ 1 ಅವರ್ ಸರ್ಕಸ್ ಮಾಡ್ತಿದ್ದೆ ಮಲಗ್ಸೋಕ್ಕೆ. ಮಲಗಿಸಿ ಕರೆಕ್ಟಾಗಿ 1-2 ನಿಮಿಷ ಹಿಂಗೆ ಬಿಟ್ಟು ಹೋಗೋಷ್ಟೊತ್ತಿಗೆ ಎದ್ಬಿಡ್ತಿದ್ದ. ಇದ್ರಲ್ಲಿ ಹಂಗಿಲ್ಲ, ಆರಾಮಾಗಿ ಮಲ್ಕೊತಾನೆ 1-2 ಅವರ್ಸ್. ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಊರಿಗೆ ಹೋಗ್ತಾಯಿದ್ವಿ. ನಮ್ಮ ಚಿಕ್ಕಪ್ಪಂದು 1 ಇಯರ್ದು ಪುಣ್ಯ ಸ್ಮರಣೆ ಇತ್ತು, ಸೊ ಅಲ್ಲಿಗೆ ಹೋಗ್ತಾಯಿದ್ವಿ. ಹೆಂಗೆ ನೋಡ್ತಾವ್ ನೋಡಿ. Where are you going, Gundana? ಹಿಂದ್ಗಡೆ ರೋಡ್ ಆ ಕಡೆ ಇದೆಯಲ್ಲ ಶಾಪ್, ಆ ಶಾಪ್ ಲೆಫ್ಟ್. ಆ್ಯಂಡ್ ಎಲ್ಲ ಕೇಳ್ತಿರ್ತೀರ ಹೊರಗಡೆ ಹಿಂಗೆ ಪಾಪುನ ಕರ್ಕೊಂಡು ಓಡಾಡ್ತಿರ್ತೀರ, ರಿಸ್ಕ್ ಆಗಲ್ವಾ? ಆ್ಯಂಡ್ ಅವ್ನ ಫೀಡಿಂಗಿಗೆ ಪ್ರಾಬ್ಲಮ್ ಆಗಲ್ವಾ? ಅವನಿದೆ ಎಲ್ಲ ಹಾಳಾಗುತ್ತಲ್ವಾ? ಅವ್ನು ಕೋಆಪ್ರೇಟ್ ಮಾಡ್ತಾನ ಅಂತ. ಎಸ್, ಅವ್ನು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡೋದಕ್ಕೆ ನಾವು ಆಚೆ ಕರ್ಕೊಂಡು ಹೋಗೋದು. ಆ್ಯಂಡ್ ಅವನಿಗೆ ಹೊರಗೆ ಹೋಗ್ಬೇಕಂದ್ರೆ ಒಂಥರ ಖುಷಿ, ಅದು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ನನ್ನ ಪಾಪುಗೆ ಫೀಡ್ ಮಾಡಿಕೊಂಡೇ ಕರ್ಕೊಂಡು ಹೋಗ್ತಾ ಇರ್ತೀನಿ. ಟ್ರಾವೆಲಿಂಗಲ್ಲೂ ಫೀಡ್ ಮಾಡ್ತಾನೆ ಇರ್ತೀನಿ, ಬ್ರೇಕ್ ತೊಗೊಂಡು. ಅವನಿಗೆ ಜಾಸ್ತಿ ನಾವೇನು ಸ್ಟ್ರೆಸ್ ಕೊಡೋದಿಲ್ಲ. ಆ್ಯಂಡ್ ಅವನು ಆರಾಮಾಗಿ ಕಾರ್ ಒಳಗಡೆ ಕೂತ್ಕೊಂಡ್ರೆ ಎಂಜಾಯ್ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ಚೆನ್ನಾಗಿ ಕೋಆಪ್ರೇಟ್ ಮಾಡ್ಕೊಂಡು ಬರ್ತಾನೆ ನಮ್ಮ ಜೊತೆ. ಅವನಿಗೇನು ಹಿಂಸೆ ಎಲ್ಲ ಆಗೋದೇ ಇಲ್ಲ. ಆ್ಯಂಡ್ ಈ ಥರ ಪೂಜೆಗೆಲ್ಲ ಯಾರೂ ಕರ್ಕೊಂಡು ಹೋಗೋಲ್ಲ ಮಗುನ. ಸೊ ನಾನು ಏನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ, ನನ್ನ ಚಿಕ್ಕಪ್ಪ ನನ್ನ ಅಪ್ಪನ ತಮ್ಮ ಅವರು. ಸೊ ಅವರೇ ನಮ್ಮ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಮದುವೆಯಲ್ಲೆಲ್ಲ ಓಡಾಡಿ ಮದುವೆ ಮಾಡಿದ್ರು. ಸೊ ಹಾಗಾಗಿ ನನಗದೊಂದು ಫೀಲ್ ಇದೆ, ನನ್ನ ತಂದೆ ಜಾಗನ ಇವರು ತುಂಬಿದ್ರು ಅಂತ. ಅನ್ಫಾರ್ಚುನೇಟ್ಲಿ ಅವರು ತೀರ್ಕೊಂಡಿದ್ದಾರಲ್ಲ, ಸೊ ನನಗೆ ತುಂಬಾ ಬೇಜಾರಿದೆ. ಸೊ ಅವ್ರು ಹೋದ್ಮೇಲೆ ನಾನು ಕೇಳ್ಕೊಂಡಿದ್ದೆ, ನನಗೆ ಗಂಡು ಮಗು ಆಗಬೇಕು, ನಮ್ಮಪ್ಪನ ವಾಪಸ್ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಥರ ಮಾಡಿ ಚಿಕ್ಕಪ್ಪ ಅಂತ. ಸೊ ಅದಾಗಿದೆ. ಸೊ ಹಾಗಾಗಿ ನನ್ನ ಮಗನ ಕರ್ಕೊಂಡೋಗಿ ಅವನ ಕೈಯಲ್ಲೇ ಪೂಜೆ ಮಾಡಿಸ್ಬೇಕು ಅನ್ನೋ ಒಂದು ಆಸೆಗೋಸ್ಕರ ನಾನು ಕರ್ಕೊಂಡು ಹೋಗ್ತಾ ಇರೋದು ಇವನ್ನ. ಪಪ್ಪು ಕಣ್ಣ ಇದು ಮಾಡ್ಕೊಂಡು ಪಪ್ಪು ಕುಡಿ. ನಿದ್ದೆ ಬರ್ತಾ ಇದೆ, ಕಾರ್ ಹತ್ತಿದ ತಕ್ಷಣ ನಿದ್ದೆ ಬರುತ್ತೆ ನನ್ನ ಪಾಪುಗೆ. ಪಾಪು ಕಣ್ಣೇ ಬಿಟ್ಟಿಲ್ಲ. ಫುಲ್ ಟ್ಯಾಂಕ್ ಆಗ್ತದೆ. ಅದೇನೋ ಗೊತ್ತಿಲ್ಲ ನನ್ನ ಮಗನಿಗೆ, ಕಾರ್ ಹತ್ತಿದ ತಕ್ಷಣ ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ ಅವ್ರ ಅಮ್ಮಮ್ಮನ ತೊಡೆ ಮೇಲೆ. ತಿರ್ಗಾ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ 1-2 ಸತಿ ಎದ್ದೊಳ್ತಾನೆ, ಹಾಲು ಕುಡಿತಾನೆ, ತಿರ್ಗಿ ಮಲ್ಕೊತಾನೆ ಅಷ್ಟೇ. ಕಾರೊಳಗೆ ಬಂದರೆ ಒಳ್ಳೆ ನಿದ್ದೆ ಹೊಡಿತಾನೆ. ಅದಕ್ಕೆ ಅವ್ರ ಅಪ್ಪ ಹೇಳ್ತಿರ್ತಾರೆ, ಅವ್ನ ಮನೇಲಿ ಏನಾದರೂ ಅಳಬೇಕಾದ್ರೆ ನಿದ್ದೆ ಮಾಡಿಲ್ಲ ಅಂದರೆ, ರೆಡಿ ಅವ್ನ ಕಾರಲ್ಲಿ ಕೂರಿಸ್ಕೊಳ್ಳೋಣ, ಆರಾಮಾಗಿ ನಿದ್ದೆ ಮಾಡ್ತಾನೆ ಅಂತ. ಬೆಳಗ್ಗೆನೇ ಹೊರಟಿರೋದ್ರಿಂದ ಮನೇಲಿ ಏನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಅದಕ್ಕೆ ನಾಗರಬಾವಿಲಿ ನಮ್ಮೂರ ತಿಂಡಿಲಿ ಬ್ರೇಕ್ಫಾಸ್ಟ್ ತೊಗೊಂಡು ನಾನು ನನ್ನ ಹಸ್ಬೆಂಡ್ ಇಡ್ಲಿ ತೊಗೊಂಡ್ರು, ನಾನು ದೋಸೆ ತೊಗೊಂಡೆ. ಇಬ್ಬರು ತಿಂದ್ವಿ. ಅದಾದಮೇಲೆ ಅಮ್ಮಂಗೆ ಚೌಚೌಬಾತ್ ತೊಗೊಂಡು ಅದನ್ನು ಅವ್ರಿಗೆ ಕಾರಲ್ಲಿ ಕೊಟ್ವಿ, ಪಾರ್ಸೆಲ್ ತೊಗೊಂಡೋಗಿ. ಸೊ ಅವ್ರು ಅಲ್ಲೇ ತಿಂದರು. ಪಾಪುನ ನೋಡ್ಕೊತಿದ್ರಲ್ಲ, ಸೊ ಹಾಗಾಗಿ ಅವರಿಗೆ ಕಾರಲ್ಲೇ ಕೊಟ್ಟೆ, ಅಲ್ಲೇ ತಿಂದರು.
ಟ್ರಾವೆಲ್ ಮಾಡಬೇಕಾದ್ರೆ ಓಲ್ಡ್ ಸಾಂಗ್ಸ್ ಕೇಳಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದರಲ್ಲೂ ನನಗೆ ವಿಷ್ಣುವರ್ಧನ್ ಅಂದರೆ ತುಂಬಾ ಇಷ್ಟ. ಅವ್ರದ್ದು ಬಿಗ್ ಫ್ಯಾನ್ ನಾನು. ಎಲ್ಲ ಫಿಲಮು ನೋಡಿಬಿಟ್ಟಿದ್ದೀನಿ. ನಮ್ಮ ಮಮ್ಮಿನೂ ಅವ್ರಿಗೆ ಬಿಗ್ ಫ್ಯಾನು, ನಾನು ಒಂದು ಬಿಗ್ ಫ್ಯಾನ್ ಆಗಿಬಿಟ್ಟಿದ್ದೀನಿ. ನಮ್ಮಮ್ಮ ಅವ್ರ ಮೂವೀಸ್ ತೋರಿಸಿ ಆ್ಯಂಡ್ ಅವ್ರ ಮೂವೀಸಲ್ಲಿ ಎಷ್ಟು ಎಥಿಕ್ಸ್ ಇರ್ತಿತ್ತು, ಆ ಸಾಂಗ್ಸಲ್ಲಿ ಎಷ್ಟು ಮೀನಿಂಗ್ಫುಲ್ ಆಗಿರ್ತಿತ್ತು. ನಂಗೆ ನಿಜವಾಗ್ಲೂ ಇವಾಗಲೂ ಕೇಳ್ತಾ ಇದ್ದರೆ ಫುಲ್ ಬಯಟ್ ಮಾಡಿಬಿಟ್ಟಿದ್ದೀನಿ. ಸಕ್ಕತ್ತಾಗಿ ಹಾಡು ಹೇಳ್ತಿರ್ತೀನಿ. ನಾವು ಕಾರಲ್ಲಿ ಕುತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದು ಎಷ್ಟು ಬೇಗ ಹೋಗಿರ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟು ಬೇಗ ಹೋಗ್ಬಿಟ್ಟಿರ್ತೀವಿ ಎಲ್ಲಾದರೂ ಹೋಗ್ಬೇಕಂದ್ರೆ. ಅದೇ ಇವಾಗ ಬರೋ ಸಾಂಗ್ಸ್ ಎಲ್ಲ ಅದು ಮೀನಿಂಗ್ಲೆಸ್ಸು, ಅದು ಏನೇನೋ ಹಾಕಿರ್ತಾರೆ. ನನಗಂತೂ ಅದನ್ನು ಕೇಳೋದಕ್ಕೆ ಇಷ್ಟನೇ ಆಗೋಲ್ಲ. ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ಸೀರಿಯಸ್ ಆಗಿ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಮ್ಯೂಸಿಕ್ಕು ಇಷ್ಟ ಆಗೋದಿಲ್ಲ, ಲಿರಿಕ್ಸ್ ಅಂತೂ ಕೇಳೋದಕ್ಕೆ ಆಗೋದಿಲ್ಲ, ಹಾಗೆ ಮಾಡಿರ್ತಾರೆ. ಸೊ ಓಲ್ಡ್ ಸಾಂಗ್ಸ್ ಆರ್ ದಿ ಬೆಸ್ಟ್ ಅಂತ ಹೇಳ್ಬೋದಲ್ವಾ. ನಾನು ನೋಡಿರೋ ಪ್ರಕಾರ ಈ ಸಮ್ಮರಲ್ಲಿ ಏನು ಗೊತ್ತಾ ಟ್ರಾವೆಲಿಂಗ್ ಟಿಪ್ ಅಂದರೆ, ಬೆಳಗ್ಗೆನೇ ಮನೆ ಬಿಟ್ಬಿಡಬೇಕು. ಮಧ್ಯಾಹ್ನ ಬಿಡ್ತೀವಿ ಅಂದರೆ ಅಷ್ಟೇ ಕತೆ. ಈ ಬಿಸಿಲಲ್ಲಂತೂ ನಿಜವಾಗ್ಲೂ ಹೋಗೋಕ್ಕೆ ಆಗೋದಿಲ್ಲ. ಆ್ಯಂಡ್ ಶ್ರೀರಾಮನವಮಿ, ಹನುಮ ಜಯಂತಿ ಎಲ್ಲ ರೀಸೆಂಟಾಗಿ ಆಗಿರೋದ್ರಿಂದ ಎಲ್ಲ ಕಡೆ ಪಾನಕ ಮಜ್ಜಿಗೆ ಕೊಡ್ತಿದ್ರು. ಸೊ ಇಲ್ಲಿ ಒಂದು ಕಡೆ ಆಂಜನೇಯ ಟೆಂಪಲ್ ಮಾಗಡಿ ರೂಟಲ್ಲಿ ಹೋಗಬೇಕಾದ್ರೆ ಪಾನಕ ಮಜ್ಜಿಗೆ ಕೊಟ್ಟರು. ಅದನ್ನೇ ಕುಡ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು, ಹಂಸಿನಿ ಮನಸ್ವಿನಿ ಅಂತ. ಆ್ಯಂಡ್ ನನಗೂ ಕೂಡ ಮಕ್ಕಳು ಇವರಿಬ್ಬರು. ಸೊ ನನ್ನ ಮಗನ ತುಂಬ ಇಷ್ಟಪಡ್ತಾರೆ. ಯಾವಾಗಲೂ ಅವನ್ನ ಕರ್ಕೊಂಬನ್ನಿ ನೋಡಬೇಕು, ಆಟಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಅವರಿಬ್ರಿಗೂ ಇವನಂದರೆ ತುಂಬಾ ಇಷ್ಟ. ಆ್ಯಂಡ್ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ತಮ್ಮ ಪಾಪು ಅಂತ. ಆ್ಯಂಡ್ ನಾನು ನನ್ನ ಮಗನ ಎಲ್ಲರ ಹತ್ರ ಹೋಗಕ್ಕೆ ಬಿಡ್ತೀನಿ. ಅವನ್ನ ಯಾವಾಗಲೂ ಕಂಕ್ಳಲ್ಲಿ ಇಟ್ಕೊಂಡು ಒಂದಕ್ಕೆ ಸ್ಟಿಕ್ ಆನ್ ಆಗಿರೋ, ಅಮ್ಮನ ಭೇಟಿಯಲ್ಲೂ ಹೋಗ್ಬೇಡ, ಈ ಥರ ಎಲ್ಲ ನಾನು ಮಾಡೋದೇ ಇಲ್ಲ. ಅವನ್ನ ಎಲ್ಲರ ಜೊತೆ ಕಳಿಸ್ತೀನಿ. ಇವಾಗಿಂದನೇ ರೂಢಿ ಮಾಡ್ತಾಯಿದ್ದೀನಿ. ಯಾಕಂದರೆ ಮಕ್ಕಳು ಎಲ್ಲರ ಜೊತೆನೂ ಚೆನ್ನಾಗಿ ಬೆರಿಬೇಕು, ನಂಗೆ ಅದು ತುಂಬಾ ಇಷ್ಟ. ಸೊ ಹಾಗಾಗಿ ನನ್ನ ಮಗನ್ನ ಎಲ್ಲರ ಜೊತೆ ಬಿಡ್ತೀನಿ. ಎಲ್ಲರ ಜೊತೆನೂ ಫ್ರೆಂಡ್ಲಿಯಾಗಿರ್ತಾನೆ. ಅವನೇನೂ ಹಠ ಮಾಡಲ್ಲ. ಅವನಿಗೆ ಹೊಟ್ಟೆ ಹಸಿದ್ರೆ ಅಥವಾ ನಿದ್ದೆ ಬಂದರೆ ಮಾತ್ರ ಅವ್ನು ಕ್ರ್ಯಾಂಕಿ. ಇಲ್ಲ ಅಂದರೆ ಅವ್ನು ಆರಾಮಾಗಿ ಎಲ್ಲರ ಜೊತೆನೂ ಆಟ ಆಡಿಕೊಂಡು ನಕ್ಕೊಂಡು ಇರ್ತಾನೆ. ಆ್ಯಂಡ್ ದಿಸ್ ವಾಸ್ ದ ನೆಕ್ಸ್ಟ್ ಡೇ. ನಾನು ನನ್ನ ಹಸ್ಬೆಂಡು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋದ್ವಿ. ಹಂಗೆ ನನ್ನ ಹಸ್ಬೆಂಡ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೂ ಏನೋ ಒಂದು ಶಾರ್ಟ್ಸ್ ಕಳಿಸಿದ್ರು. ಚಾಕ್ನ ಮಾಡ್ತಾರೆ, ಇಲ್ಲಿ ನಾನ್ ವೆಜ್ ಚೆನ್ನಾಗಿರುತ್ತೆ, ಹೋಗೋಣ ಬಾ ಅಂತ. ಸೊ ಮ್ಯಾಪ್ ಹಾಕಿ ನಾವು ಅದನ್ನು ಸರ್ಚ್ ಮಾಡ್ಕೊಂಡು ಹೋದ್ವಿ. ಅದು ನಿಯರ್ ಬೈ RPC ಲೇಔಟು ಅಲ್ಲಿ ಬರುತ್ತೆ, ಆದ್ಯ ನಾಟಿ ಸ್ಟೈಲ್ ಅಂತ. ಅದು ಚೆನ್ನಾಗಿತ್ತು ನಾನ್ ವೆಜ್ಜು. ನನ್ನ ಹಸ್ಬೆಂಡು ಮಟನ್ ಬಿರಿಯಾನಿ ತೊಗೊಂಡ್ರು, ನಾನು ಬಿರಿಯಾನಿ ರೈಸ್ ತೊಗೊಂಡೆ. ನನಗೆ ಅದೇನೋ ಪೀಸೆಲ್ಲ ಇಷ್ಟ ಆಗೋದಿಲ್ಲ, ವೇಸ್ಟ್ ಮಾಡ್ತೀನಿ. ಆಮೇಲೆ ನಾಟಿ ಕೋಳಿದು ಒಂಥರ ಫ್ರೈ ಇತ್ತು, ಉರ್ಬಾಡು, ನಾಟಿ ಕೋಳಿ ಉರ್ಬಾಡ್ ಅಂತ ಆರ್ಡ್ರ್ ಮಾಡಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಚಾಕ್ನ ತಿನ್ನಬೇಕು, ನನ್ನ ಹಸ್ಬೆಂಡಿಗೆ ಚಾಕ್ನ ಟ್ರೈ ಮಾಡಬೇಕು ಅಂತ ಇದ್ದರು. ಬಟ್ ಅದು ಸಿಗಲಿಲ್ಲ, ಸಂಜೆ ಮೇಲೆ ಸಿಗುತ್ತೆ, ಇವಾಗ ಮಧ್ಯಾಹ್ನ ಇಲ್ಲ ಅಂತ ಹೇಳಿದ್ರು. ಸೊ ಇದೇ ಉರ್ಬಾಡು, ತುಂಬಾ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿತ್ತು. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿಸಿದ್ರು. ಐ ಲೈಕ್ಡ್ ಇಟ್. ಊಟ ಮುಗಿಸ್ಕೊಂಡು ನಾವು ನಾಗರಬಾವಿಗೆ ಬಂದ್ವಿ, ಬೇಬಿ ಮಾರ್ಟ್ ಅಂತ. ಅಲ್ಲಿ ಮಕ್ಕಳಿಗೆ ಅಂತಲೇ ಎಲ್ಲ ಐಟಮ್ಸು ಸಿಗುತ್ತೆ. ಸೊ ಒಂದೇ ಕಡೆ ಎಲ್ಲ ಸಿಗುತ್ತೆ ಅಂತ ಅಲ್ಲೇ ಬಂದ್ವಿ. ಯಾಕೆ ಇಲ್ಲಿಗೆ ಬಂದ್ವಿ ಅಂದರೆ, ಮಮ್ಮಿ ಅವರ ಫ್ರೆಂಡ್ ಅವ್ರದ್ದು ಮೊಮ್ಮಗಳದು ಬರ್ತ್ಡೇ ಪಾರ್ಟಿಗೆ ನಮ್ಮನ್ನ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ ಪಾಪುಗೆ ಅಂತ ನಾವು ಇಲ್ಲಿಗೆ ಬಂದ್ವಿ. ಸೊ ನಾನು ತುಂಬ ಹುಡುಕ್ತೆ, ನನಗೆ ಅದೇನೋ ಕೆಲವೊಂದು ಇಷ್ಟ ಆಯಿತು, ಕೆಲವೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ನನಗೆ ಸೊ ಆ ಪಾಪು ಇವಾಗ 2 years ಅಲ್ವಾ, 2 years ಪಾಪುಗೆ ಏನು ತೊಗೊಬೇಕು, ಏನು ಕೊಟ್ಟರೆ ಆ ಪಾಪುಗೆ ಯೂಸ್ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಿ ABCD ಅದರದ್ದು ಲರ್ನಿಂಗ್ ಇರುತ್ತಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಮಗಂಗೆ ಕಾರ್ಸು ಬೈಕ್ಸ್ನೆಲ್ಲ ನನ್ನ ಹಸ್ಬೆಂಡ್ ನೋಡ್ತಾಯಿದ್ರು. ಚೆನ್ನಾಗಿತ್ತು, ಬಟ್ ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಎಷ್ಟು ಕ್ಯೂಟಾಗಿದೆ ನೋಡೋದಕ್ಕೆ ಅದೆಲ್ಲ.
ನನ್ನ ಮಗ ಸ್ವಲ್ಪ ದೊಡ್ಡನಾದ್ಮೇಲೆ ಅದೆಲ್ಲ ಯೂಸ್ ಆಗುತ್ತೆ, ಸದ್ಯಕ್ಕೆ ಅದು ನೆಸೆಸಿಟಿ ಇಲ್ಲ ಅಂತ. ಸೊ ಅದನ್ನು ಸುಮ್ಮನೆ ನೋಡ್ಕೊಂಡು ಬಂದ್ವಿ. ನಾನು ಏನು ಗಿಫ್ಟ್ ತೊಗೊಂಡೆ ಅಂತ ರೆಕಾರ್ಡೇ ಮಾಡಲಿಲ್ಲ ನಾನು. ಸೊ ನಾನು ಅದು ಮರ್ತೋದೆ. ಹಾಗಾಗಿ ಅದನ್ನು ಬರೀ ಗಿಫ್ಟ್ ರ್ಯಾಪ್ ಮಾಡಬೇಕಾದ್ರೆ ಮಾತ್ರ ವೀಡಿಯೋ ಮಾಡಿದೆ. ನಾನು ತೊಗೊಂಡಿದ್ದೇನು ಅಂತ ರೆಕಾರ್ಡೇ ಮಾಡಲಿಲ್ಲ. ನಮ್ಮಮ್ಮ ನನಗೆ ನನ್ನ ಹಸ್ಬೆಂಡ್ಗೆ ಅಂತ ವಾಚ್ ಕೊಡಿಸಿದ್ರು ಮದುವೆ ಟೈಮಲ್ಲಿ. ಇಬ್ಬರು ಒಂದೇ ಸಲ ತೊಗೊಂಡಿದ್ವಿ. ಸೊ ಹಾಗಾಗಿ ಅದು ಒಂದೇ ಸಲ 2ರದ್ದು ಶೆಲ್ ಖಾಲಿ ಆಗಿತ್ತು. ಸೊ ಹಾಗಾಗಿ ಅದಕ್ಕೆ ಶೆಲ್ ಹಾಕ್ಸ್ಕೊಂಡು ಬರೋಣ ಅಂತ ನಾಗರಬಾವಿಲಿರೋ ಟೈಟನ್ ಶೋರೂಮಿಗೆ ಬಂದಿದ್ವಿ. ಸೊ ಅಲ್ಲಿ ಒಂದಷ್ಟು ವಾಚಸ್, ಹೊಸ ಕಲೆಕ್ಷನ್ಸ್ ಎಲ್ಲ ನೋಡಿಕೊಂಡು ಶೆಲ್ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಎಲ್ಲರೂ ರೆಡಿಯಾಗಿ ಹೊರಟ್ವಿ. ನಾವು ಹೊರಡೋಷ್ಟೊತ್ತಿಗೆ 7:30 ಆಗಿತ್ತು. ಅವರು ಹೇಳಿದರು 7:30 ಅಷ್ಟರಲ್ಲಿ ಬನ್ನಿ ಅಂತ. ಸೊ ಹೊರಡ್ತಾ ಇದ್ವಿ. ನಾನು ಲಾಸ್ಟ್ ಅದೇ ಪಾಪುದು 1 ಇಯರ್ ಬರ್ತ್ಡೇ ಮಾಡಿದರು, ಅವಾಗೂ ಹೋಗಿದ್ದೆ. ಅದ್ರದ್ದು ವ್ಲಾಗ್ ಮಾಡಿ ಹಾಕಿದ್ದೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಅದೇ ಪಾಪುದು ಇವಾಗ 2nd ಇಯರ್ ಬರ್ತ್ಡೇ. ಸೊ ಹೋಗ್ತಾ ಇದ್ದೀವಿ. ಇವಾಗ ನನ್ನ ಮಗ ಇದ್ದಾನೆ. ಆ ಪಾಪು ಬರ್ತ್ಡೇ 1st ಇಯರ್ ಬರ್ತ್ಡೇಲಿ ನಾನು ಪ್ರೆಗ್ನೆಂಟ್ ಆಗಿದ್ದೆ, 1-2 ಮಂತ್ಸ್ ಏನೋ ಇರ್ಬೋದು. ಸೊ ಇವಾಗ ನನ್ನ ಮಗನ ಜೊತೆ ಹೋಗ್ತಾ ಇದ್ದೀನಿ. ಆಂಟಿ ಮನೆ ಹತ್ರನೇ ಇರೋದ್ರಿಂದ ನಾವು ಬೇಗನೆ ಹೋಗ್ಬೋದು. ಹಾಗಾಗಿ ಲೇಟಾಗೆ ಮನೆ ಬಿಟ್ವಿ. 5 ಮಿನಿಟ್ಸಲ್ಲೆಲ್ಲ ರೀಚ್ ಆಗಿಬಿಡ್ಬೋದು ಅಂತ. ಸೊ ಅವ್ರ ಮನೆಗೆ ಹೋಗಿ ಬರ್ತ್ಡೇ ಪಾರ್ಟಿಗೆ ಜಾಯ್ನ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ಆಂಟಿ ಅಂಕಲ್ ಅಂತೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ನನಗೆ ಅವ್ರು ತುಂಬಾ ಇಷ್ಟ. ಹಾಗಾಗಿ ನಾವೆಲ್ಲರೂ ಹೋಗಿದ್ವಿ. ಅವರು ಪರ್ಸ್ನಲಿ ಇನ್ವೈಟ್ ಮಾಡಿದರು ಬರಲೇಬೇಕಂತ. ಆಮೇಲೆ ಆಂಟಿನೂ ಅಷ್ಟೇ ತುಂಬಾ ಖುಷಿಪಟ್ಟರು ನಾವು ಹೋಗಿದ್ದಕ್ಕೆ. ಆಂಟಿ, ಅಂಕಲ್, ಅಜ್ಜಿ ಎಲ್ಲರೂ. ಆ್ಯಂಡ್ ಅಲ್ಲೇ ಫುಡ್ ಕೂಡ ಅರೇಂಜ್ ಮಾಡಿದರು. ಅಂಕಲ್ ಪಾಪುನ ನೋಡ್ಕೊತಾ ಇದ್ರು, ನೀವು ಪೀಸ್ಫುಲ್ಲಾಗಿ ಊಟ ಮಾಡಿ, ನಾನು ನೋಡ್ಕೋತೀನಿ ಅಂತ. ಸೋ ಕೈಂಡ್ ಆಫ್ ಹಿಮ್. ಅವ್ರು ನೋಡ್ಕೊತಾ ಇದ್ರು ಪಾಪುನ. ನಾವು ಪೀಸ್ಫುಲ್ಲಾಗಿ 3 ಜನನೂ ಊಟ ಮಾಡಿದ್ವಿ. ಅದಾದಮೇಲೆ ಅಜ್ಜಿ ಒಂದು ಕಾಲು ಎಳಿತಾ ಇದ್ರು. ಇವರು ನಮ್ಮ ಆಂಟಿ ಅವರ ಅಮ್ಮ. ಅಜ್ಜಿಗೆ ಕನ್ನಡ ಅರ್ಥ ಆಗುತ್ತೆ, ಬಟ್ ಅವ್ರಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ ಅವ್ರು ಮಾತಾಡೋದು ತಮಿಳ್. ಸೊ ಅದರಲ್ಲೇ ತಮಿಳಲ್ಲೇ ಅವನಿಗೆ ರೇಗಿಸ್ತಾಯಿದ್ರು, ಏನೋ ನನ್ನ ನೋಡ್ತೀಯಾ ನೀನು ಹಂಗೆ ಹಿಂಗೆ ಅಂತ. ಅವನು ಅಷ್ಟೇ ನೀ ಕ್ಯೂಟ್ ರಿಯಾಕ್ಷನ್ಸ್ ಕೊಡ್ತಾಯಿದ್ದ ಅವರಿಗೆ. ಅವ್ರೇನು ಹೇಳ್ತಾರೋ ಅದಕ್ಕೆಲ್ಲ ವಾಪಸ್ ಸ್ಮೈಲ್ ಮಾಡೋದು, ಹಿಂಗೆ ನೋಡೋದು ಎಲ್ಲ ಮಾಡ್ತಾಯಿದ್ದ. ನಾವು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸೊ ವಿ ಲೆಫ್ಟ್. ಐ ಹೋಪ್ ಯು ಗೈಸ್ ಫೈಂಡ್ ದಿಸ್ ವಿಡಿಯೋ ಕ್ಯೂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.